ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸರುಷಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಈ ದಿನ ನಾನು ಓಂ ಶಕ್ತಿ ದೇವಸ್ಥಾನದಲ್ಲಿ ಯಾವ ರೀತಿ ಮಾಲೆ ಹಾಕ್ತಾರೆ, ಇರುಮುಡಿ ಯಾವ ರೀತಿ ಕಟ್ತಾರೆ, ಹಾಗೆ ಅವರೆಲ್ಲ ಯಾವ ರೀತಿ ಹೊರಡ್ತಾರೆ ಸಜ್ಜಾಗಿ ಅಂತೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ನೋಡೋಣ. ಸ್ನೇಹಿತರೆ, ಇವತ್ತು ಶನಿವಾರ ಆದ್ದರಿಂದ ದೇವಸ್ಥಾನ ಬೆಳಗ್ಗೆ ಬೇಗನೆ ಓಪನ್ ಆಗಿತ್ತು. ಯಾಕೆಂದರೆ ಮಾಲೆ ಹಾಕೋರು, ಇರುಮುಡಿ ತಗೊಳ್ಳೋರು, ಮತ್ತು ಇವತ್ತು ದೇವಸ್ಥಾನದಿಂದ ತುಂಬ ಬಸ್ಸು ಹೊರಡ್ತಾ ಇದ್ದಾವೆ. ಎಷ್ಟು ಬಸ್ಸು ಏನು ಅಂತೇಳಿ ನೋಡೋಣ ಬನ್ನಿ. ನೋಡಿ, ದೇವ್ರಿಗೆ ಇವತ್ತು ಈ ಥರ ಅಲಂಕಾರ ಮಾಡಿದ್ದಾರೆ. ಅಮ್ಮನವ್ರಿಗೆ, ಸೋಮಶಕ್ತಿ ಅಮ್ಮವ್ರಿಗೆ. ಇಲ್ಲಿ ಮಾಲೆ ಹಾಕೋ ಜಾಗಕ್ಕೆ ಬಂದಿದ್ವಿ, ಮಾಲೆ ಹಾಕೋ ರೂಮ್ ಹತ್ರ. ಬನ್ನಿ ನೋಡಿ, ಮಾಲೆ ಹಾಕ್ತಾಯಿದ್ದಾರೆ. ಸುಮಾರು ಜನ ಮಾಲೆ ಹಾಕ್ಸ್ಕೊಂಡು ಹೋಗಿದ್ದಾರೆ. ಆವತ್ತೇ ಮಾಲೆ ಹಾಕ್ಕೊಂಡು ಆವತ್ತೇ ಹೋಗೋರು ಜಾಸ್ತಿ ಜನ ಇರ್ತಾರೆ. ಮತ್ತು ಏಕೆಂದರೆ ಕೆಲಸಕ್ಕೆ ಹೋಗ್ತಾರಲ್ಲ, ಅಲ್ಲೆಲ್ಲ ನೀರು ಸ್ವಚ್ಛತೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅವತ್ತೇ ಮಾಲೆ ಹಾಕ್ಕೊಂಡು ಅವತ್ತೇ ಹೋಗ್ತಾರೆ. ಕೆಲವರು 3 ದಿನ, 5 ದಿನ, 9 ದಿನ, 7 ದಿನ ಈ ಥರ ಅವ್ರ ಕೈಲಾದಷ್ಟು ದಿನ ಇರ್ತಾರೆ. ಅವರು ಅರ್ಸ್ಕೊಂಡಷ್ಟು ದಿನ ಇರ್ತಾರೆ. ಸ್ನೇಹಿತರೆ ನೋಡಿ, ಮಾಲೆ ಹಾಕ್ಕೊಂಡು ಹೊರಡ್ತಾ ಇದ್ದಾರೆ. ಇಲ್ಲಿ ಮಾಲೆ ಹಾಕೋರು ಮಾತ್ರನೇ ಒಳಗಡೆ ಅಲೋ ಇದ್ದಿದ್ದು. ನಮ್ಮನ್ನು ಒಳಗಡೆ ಬಿಡಲ್ಲ ಅಂತ ಹೊರಗಡೆನಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ. ಒಬ್ಬರು ಜೆಂಟ್ಸ್ ಅಡ್ಡ ಇದ್ದಾರೆ, ಒಬ್ಬೊಬ್ಬರು ಅಡ್ಡ ಬಂದುಬಿಡ್ತಾರೆ. ಫುಲ್ ಕ್ಲಿಯರಾಗಿ ಕಾಣಿಸಿಲ್ಲ. ದೂರದಿಂದನೇ ನಾನು ಕ್ಯಾಮ್ರಾ ಹಿಡ್ದಿದ್ದೀನಿ ನೋಡಿ. ಆದರೂ ಮಾಲೆ ಹಾಕೋದೆಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಈ ಥರ ಅವರು ಮಾಲೆನ ದೃಷ್ಟಿ ತೆಗೆದು ದೇವ್ರ ಮುಂದೆ ಈ ಥರ ಪ್ರದಕ್ಷಿಣೆ ಮಾಡಿಕೊಂಡು ಹಾಕ್ಕೊಂಡು ಬರ್ತಾರೆ. ಬೆಳಿಗ್ಗೆನೇ ಬಸ್ಗಳು ಹೊರಡೋದ್ರಿಂದ ಜನ ಎಲ್ಲ ಫುಲ್ಲು ಸೇರಿದ್ರು ಇವತ್ತು. ನೋಡೋಣ ಬನ್ನಿ. ಇದೆಲ್ಲ ಫುಲ್ಲು ಈ ಕಡೆ ಎಲ್ಲ ತುಂಬ ಜನ ಮಾಲೆ ಹಾಕ್ಕೊಂಡು ಹೋಗೋರಿದ್ದಾರೆ, ಮತ್ತು ಸಿವಿಲ್ ಡ್ರೆಸ್ಸಲ್ಲಿ ಹೋಗೋರು ಸಹ ಇದ್ದಾರೆ ನೋಡಿ. ಲಗೇಜ್ಗಳೆಲ್ಲ ತಗೊಂಡು ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಇನ್ನೂ ಇರುಮುಡಿ ಆಗಿಲ್ಲ ಇವ್ರಿಗೆಲ್ಲರಿಗೂ. ಪಾದಪೂಜೆ ಮಾಡಿಸ್ಕೊಂಡು ಎಲ್ಲರೂ ಮಾಲೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಇರುಮುಡಿಗೆ ನಿಂತ್ಕೋಬೇಕು. ಸ್ವಲ್ಪ ಜನ ಪಾದ ಪೂಜೆ ಮಾಡಿಸ್ಕೊಂಡು, ಮಾಲೆ ಪೂಜೆ ಮಾಡಿಸ್ಕೊಂಡು ಇರುಮುಡಿ ನಿಂತ್ಕೊಂಡಿರೋ ಇದ್ದಾರೆ ಸೈಡಲ್ಲಿ ಲೈನಲ್ಲಿ. ಆ ಕಡೆ ರೂಮ್ ಇದೆಯಲ್ಲ, ಆ ರೂಮಲ್ಲೇ ಇರುಮುಡಿ ಎಲ್ಲ ಕೊಡೋದು ನೋಡಿ. ಇವರೆಲ್ಲ ಪಾದ ಪೂಜೆಗೆ ನಿಂತಿದ್ದಾರೆ ಸ್ನೇಹಿತರೆ. ಪಾದ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೋಗಿ ಇರುಮುಡಿಗೆ ನಿಂತ್ಕೊತಾರೆ. ಅವ್ರವ್ರ ಬಸ್ ನಂಬರ್ನ ಅವರು ಕೊಟ್ಟಿರ್ತಾರೆ. ಅವ್ರ ಬಸ್ ಟಿಕೆಟ್ಗೆಲ್ಲೇ ಬಸ್ ನಂಬರ್ ಎಂಟ್ರಿ ಮಾಡಿಕೊಟ್ಟಿರ್ತಾರೆ. ಇವರೆಲ್ಲರೂ ದೇವಸ್ಥಾನಕ್ಕೆ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಂಡಿರ್ತಾರೆ. ಇದು ಆಡಳಿತ ಮಂಡಳಿ ಕಡೆಯಿಂದ ಇವರು ಕಳಿಸ್ಕೊಡೋದು ದೇವಸ್ಥಾನದಲ್ಲಿ. ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಬರ್ತಾರೆ. ಈ ವರ್ಷ ದೇವಸ್ಥಾನಕ್ಕೆ ಹೋಗೋಕ್ಕೆ ಇರುಮುಡಿ ಸೇರಿ ಬಸ್ ಎಲ್ಲದ ಸೇರಿ 2100 ಇದೆ. ಹೋದ ವರ್ಷ ಅಮೌಂಟ್ ಕಡಿಮೆ ಇತ್ತು, ಈ ವರ್ಷ ಜಾಸ್ತಿ ಇದೆ. ವರ್ಷ ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ಲ ರೇಟ್ ಜಾಸ್ತಿ ಇದೆ. ಅದರಿಂದ ನೋಡಿ, ಇಳಿ ಎಲ್ಲ ತೆಗೆದು ನೋಡಿ ಈ ಥರ ಪಾದಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಫಸ್ಟು ಈ ಥರ ಎಲ್ಲ ನೀಟಾಗಿ ಇಳಿ ತೆಗೆದುಬಿಟ್ಟು ದೃಷ್ಟಿ ಎಲ್ಲ ತೆಗೆದುಬಿಡ್ತಾರೆ. ದೃಷ್ಟಿ ತೆಗೆದಾದ್ಮೇಲೆ ಒಂದಿಬ್ಬರನ್ನ ಕರೆದು ಅರ್ಶಿನ ಕುಂಕುಮ ಇಕ್ಕಿ ಎಲ್ಲರಿಗೂ ಪೂಜೆ ಮಾಡೋಕ್ಕೆ ಅವ್ರು ಹೇಳ್ತಾರೆ. ಆಡಳಿತ ಮಂಡಳಿ ಕಡೆಯಿಂದ ಈ ಥರ ಎಲ್ಲ ಸೇವೆಗಳೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಯಾವುದೇ ಕುಂದುಕೊರತೆಗಳನ್ನೂ ಅಲ್ಲಿ ಉಂಟು ಮಾಡಲ್ಲ ನೋಡಿ ಸ್ನೇಹಿತರೆ. ಈ ಥರ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ವಿಡಿಯೋನ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವೇ ನೋಡಿ. ಪರಾಶಕ್ತಿ 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 ಪರಾಶಕ್ತಿ
ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಪಾದ ಪೂಜೆ ಮತ್ತು ಮಾಲೆ ಪೂಜೆ, ಅವ್ರಿಗೆ ಮಾಲೆ ಹಾಕೊಂಡಿರೋ ಸಕ್ತಿರಿಗೆಲ್ಲರಿಗೂ ಪೂಜೆ ಮಾಡ್ತಾರೆ. ಹಾಗೆ ಇರ್ಮುಡಿನ ಅವರೇ ಕಟ್ಟಿ ಇಟ್ಬಿಟ್ಟಿರ್ತಾರೆ ಸ್ನೇಹಿತರೆ. ನೋಡಿ, ಇರ್ಮುಡಿ ಎಲ್ಲ ಒಂದೇ ಸಲ ಕಟ್ತಾರೆ ಎಲ್ಲರಿಗೂ. ಈಗ ಅಯ್ಯಪ್ಪನಿಗೆ ಕಟ್ತಾರಲ್ಲ, ಒಬ್ಬೊಬ್ಬರನ್ನೇ ಕೂರಿಸಿ ಪೂಜೆ ಮಾಡಿ ಮಂತ್ರಾಳಿ ಆ ಥರ ಮಾಡಲ್ಲ ಇಲ್ಲಿ. ಇರ್ಮುಡಿ ಚೀಲ ಎಲ್ಲ ಒಂದಿನ ಮುಂಚೆ ಇಸ್ಕೊಂಡಿರ್ತಾರೆ. ಇರ್ಮುಡಿ ಎಲ್ಲ ನೈಟಲ್ಲಿ ಕಟ್ಟಿಟ್ಟಿರ್ತಾರೆ. ಬೆಳಗ್ಗೆ ಕಟ್ಟೋವಾಗ ನೋಡಿ, ಬೆಳಗ್ಗೆ ಕೊಡೋವಾಗ ಇರ್ಮುಡಿನ ನೋಡಿ ಈ ಥರ ಮಾಡಿ ಕೊಡ್ತಾರೆ ಪೂಜೆಯಲ್ಲಿ. ಈ ಥರ ಗುರುಶಕ್ತಿ ಕೈಯಿಂದ ನಮಗೆ ಕೊಡಿಸ್ತಾರೆ ಸ್ನೇಹಿತರೆ. ನಮಸ್ಕಾರ ಮಾಡ್ಕೊಂಡು ಹೊರಡೋದು. ಅವ್ರ ಮನೆ ದೇವರು ಮತ್ತು ಅವ್ರ ತಾಯಿ ತಂದೆಯರನ್ನ ನೆನೆಸ್ಕೊಂಡು ಇರ್ಮುಡಿನ ಹಾಕ್ಸ್ಕೊತಾರೆ ಸ್ನೇಹಿತರೆ. ಇರ್ಮುಡಿ ಎಲ್ಲ ಹಾಕ್ಕೊಂಡು ಎಲ್ಲರೂ ಹೋಗಿ ಬಸ್ಸಿಗೆ ನಿಂತ್ಕೊಂಡಿದ್ದಾರೆ. ಈ ಥರ ಗುಡ್ಡೆ ಇಕ್ಕಿದ್ದಾರೆ ಅಂದರೆ ಇದು ಬಸ್ ನಂಬರ್ 1, ಬಸ್ ನಂಬರ್ 2, ಬಸ್ ನಂಬರ್ 3 ಅಂತೇಳಿ ಎಷ್ಟು ಬಸ್ ಇದ್ದಾವೋ ಅಷ್ಟು ಬಸ್ನ ಇಲ್ಲಿ ಇಕ್ಕಿದ್ದಾರೆ, ಇರ್ಮುಡಿ ಚೀಲಗಳನ್ನ. ಆ ಬಸ್ ನಂಬರ್ ಅವ್ರದ್ದು ಆ ಬಸ್ ನಂಬರಲ್ಲಿ ಇರುತ್ತೆ. ಇಲ್ಲಿ ಆ ಬಸ್ ನಂಬರಲ್ಲಿ ಒಬ್ಬರು ಗುರುಶಕ್ತಿ ಇರ್ತಾರೆ. ಆ ಗುರುಶಕ್ತಿನೇ ಎಲ್ಲರಿಗೂ ಇರ್ಮುಡಿ ಕೊಡ್ತಾರೆ. ಬನ್ನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಇವರೆಲ್ಲ ಒಂದು ಬಸ್ ಜನ ಆಗಲೇ ಇರ್ಮುಡಿ ಚೀಲಕ್ಕೆ ನಿಂತಿದ್ದಾರೆ, ಇರ್ಮುಡಿ ತೊಗೊಳಕ್ಕೆ. ನೋಡಿ, ಇವರು ಇನ್ನೂ ಸ್ವಲ್ಪ ಜನ ಪೂಜೆಗೆ ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಜನ ನೋಡಿ ಈ ಥರ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ನೋಡಿ, ನೀವು ಎಕ್ಸಸೈಸ್ಗೆ ಹಿಡ್ಕೊಂಡಿದ್ದಾರೆ. ನೋಡಿ, ಒಬ್ಬರು ಎಕ್ಸಸೈಸಲ್ಲಿ ಎಲ್ಲರದ್ದು ಲೀಸ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಜೆಂಟ್ಸ್ ಇದ್ದಾರೆ, ಲೇಡೀಸ್ ಇದ್ದಾರೆ, ಎಷ್ಟು ಮಕ್ಕಳಿದ್ದಾವೆ, ಮತ್ತು ಸಿವಿಲ್ ಡ್ರೆಸ್ಸಲ್ಲಿ ಯಾರ್ಯಾರು ಬರ್ತಾರೆ, ಅದೆಲ್ಲ ಅವ್ರ ಹತ್ರ ಲೀಸ್ಟ್ ಇರುತ್ತೆ. ಆ ಲೀಸ್ಟ್ ಪ್ರಕಾರ ಅವರು ಆ ಸೀಟ್ ಕೊಟ್ಟಿರ್ತಾರೆ. ಆ ಸೀಟಲ್ಲಿ ಬಂದು ಅವರೇ ಕೂತ್ಕೊತಾರೆ. ನಾವು ಬರ್ಸೋವಾಗ ಯಾವ ಸೀಟಿಗೆ ನಮ್ಗೆ ಸಿಗುತ್ತೋ ಅದೇ ನಮಗೆ ಸ್ನೇಹಿತರೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಹಾಕ್ಕೊಡ್ತಾರೆ ಸೀಟ್ನ. ಆ ಥರ ಏನಿಲ್ಲ, ಮೋಸ ಏನಿಲ್ಲ, ಕರೆಕ್ಟಾಗಿ ಹೋಗಿ ಬರ್ಬೋದು. ಭಯ ಏನು ಪಡೋಂಗಿಲ್ಲ. ಅಲ್ಲಿ ಒಬ್ಬರು ದೇವಸ್ಥಾನ ಕಡೆಯಿಂದ ಒಬ್ರು ಬರ್ತಾರೆ. ನೀಟಾಗಿ ದೇವಸ್ಥಾನದ ಕಡೆಯಿಂದ ಕರ್ಕೊಂಡು ಬಂದು ವಾಪಸ್ ಇಲ್ಲಿಗೆ ಬಿಡ್ತಾರೆ. ಆ ಥರ ಭಯ ಪಡೋವಂಥದ್ದು ಏನಿಲ್ಲ ಸ್ನೇಹಿತರೆ. ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಇವರೆಲ್ಲ ಅವ್ರ ರಿಲೇಟಿವ್ಸು ಕಳಿಸ್ಕೊಡೋಕೆ ಸ್ವಲ್ಪ ಜನ ಬಂದಿರ್ತಾರೆ. ನೋಡಿ, ಎಷ್ಟು ಲಗೇಜ್ ತೊಗೊಂಡು ಬಂದಿರ್ತಾರೆ. ಒಂದೊಂದು ಬಸ್ಸಲ್ಲಿ ಅಷ್ಟು ಲಗೇಜ್ ಇಟ್ಕೊಂಡು ಅವರು 52 ಜನ 55 ಜನ ಹೊರಡ್ತಾರೆ ಬಸ್ಸಲ್ಲಿ. ಬನ್ನಿ ಸ್ನೇಹಿತರೆ, ನಾವು ವಿಡಿಯೋನ ಮುಂದುವರ್ಸೋಣ. ನಾವು ಅಲ್ಲಿ ಹೋದ್ಮೇಲೆ ಇದು 2ನೇ ರೌಂಡ್ ಪಾದಪೂಜೆ ಮಾಡ್ತಾ ಇರೋದು. ಬೆಳಗಿಂದ ತುಂಬ ಪಾದಪೂಜೆಗಳು ನಡೆದಿದ್ದಾವೆ. ನೋಡಿ, ಯಾರೋ ಒಬ್ರು ಕಾರಲ್ಲಿ ಹೋಗ್ತಾ ಇದ್ದಾರೆ.
ನೋಡಿ ಸ್ನೇಹಿತರೆ, KSRTC ಬಸ್ನೆಲ್ಲ ಪೂಜೆ ಮಾಡಿ ಸ್ಟಿಕ್ಕರೆಲ್ಲ ಅಂಟಿಸಿ ಇಟ್ಬಿಟ್ಟಿದ್ದಾರೆ, ನಂಬರೆಲ್ಲ ಬಸ್ ನಂಬರೆಲ್ಲ ಹಾಕ್ಬಿಟ್ಟು. ಇನ್ನೇನಿದು ಹೋಗಿ ಅವರು ಬಸ್ ನಂಬರ್ನವರು ಹೋಗಿ ಅವರವರು ಬೇಕಂದರೆ ಅವರು ಮತ್ತೆ ಸಪ್ರೇಟ್ ಪೂಜೆ ಮಾಡ್ಕೋಬೋದು, ಪೂಜೆ ಮಾಡಿಕೊಂಡು ನಿಂತ್ಕೋಬೋದು. ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಆವಾಗ ಲೈವ್ ಕಾಲ್ ಮಾಡಿದ್ದೀನಿ, 3/4 ಅವರ್ ಲೈವ್ ಕಾಲ್ ಇದೆ, ಬೇಕಾದರೆ ಲೈವ್ ಕಾಲಲ್ಲಿ ಹೋಗಿ ನೋಡಿ ಬಸ್ ಪೂಜೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಹೊರಡ್ತಾರೆ ಅಂತೇಳಿ ಅದರಲ್ಲಿದೆ ನೋಡಿ. ಇದು ಫಸ್ಟ್ ಪೂಜೆ ಮಾಡಿ ನಿಲ್ಲಿಸಿದ್ದಾರೆ ಬಸ್ಗಳನ್ನೆಲ್ಲ. 6 ಬಸ್ ಇದೆ ಒಟ್ಟು. ನೋಡ್ತಾ ಇರಿ ಸ್ನೇಹಿತರೆ, ಮುಂದಗಡೆ ಈ ಕಡೆ 3 ಬಸ್ ಇದೆ, ಮುಂದಗಡೆ 3 ಬಸ್ ಇದ್ದಾವೆ ನೋಡಿ ಸ್ನೇಹಿತರೆ. ಇಲ್ಲಿ 2 ಬಸ್ಸು, ಅಲ್ಲಿ ಮುಂದಗಡೆ ಬಸ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.